ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ರೋಗಿಣಃ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಶಂಭವೇ ನಮಃ. ನಮಸ್ತೆ ಅಸ್ತು ಭಗವಾನ್ ರುದ್ರ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಶ್ರೀ ನಮಃ ಶಿವಾಯ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸೋಮವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಶ್ರಾವಣ ಮಾಸೆ ಕೃಷ್ಣಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಸೋಮವಾಸರದಲ್ಲಿ ಇವತ್ತಿನ ತಿಥಿ ಅಮಾವಾಸ್ಯ. ಇವತ್ತಿನ ನಕ್ಷತ್ರೆ ಮಖಾ ನಕ್ಷತ್ರೆ. ಇವತ್ತು ಕುಗ್ರಗ್ರಹಣ ಅಥವಾ ಯೋಗ್ಯ ಬೆನಕ ಅಮಾವಾಸ್ಯೆ. ಇವತ್ತಿನ ದಿವಸದಲ್ಲಿ ಕುಶಗ್ರಹಣ ಯೋಗ್ಯ ಬೆನಕನ ಅಮಾವಾಸ್ಯೆ. ಮುಂದೆ ಬರುವಂತಹ ಚೌತಿ ಅದರ ಪೂರಕದಲ್ಲಿ ಒಂದು ಮಹಾಗಣಪತಿನ ಆರಾಧನೆ ಮಾಡುವಂತಹ ದಿನಮಾನವಾಗಿರುತ್ತೆ. ಇವತ್ತಿನ ದಿವಸದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದವರಿಗೆ ಇವತ್ತಿನ ದಿನಮಾನದಲ್ಲಿ ನೀವು ಕೈಗೆತ್ತಿಕೊಂಡಿರುವಂತಹ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನಗತಿಯಲ್ಲಿ ನಡೆಯುವಂತಹ ದಿನಮಾನವಾಗಿರುತ್ತೆ. ಜೊತೆಗೆ ಭೂ ವ್ಯವಹಾರದವರಿಗೆ ಮತ್ತು ವ್ಯಾಪಾರಗಾರರಿಗೆ ಮಧ್ಯಮ ಲಾಭಗಳಲ್ಲಿ ನೋಡಬಹುದು. ಜೊತೆಗೆ ಇವತ್ತಿನ ದಿನಮಾನದಲ್ಲಿ ಸ್ನೇಹಿತರ ನಿಮ್ಮ ಆಪ್ತ ಸ್ನೇಹಿತರು, ನೀವು ತುಂಬಾ ದಿನಗಳಿಂದ ತುಂಬಾ ಚಿಕ್ಕ ವಯಸ್ಸಿನ ಜೊತೆಗಿರುವಂತಹವರಿಗೆ ಒಂದು ಸ್ವಲ್ಪ ಆರೋಗ್ಯಗಳ ಸಮಸ್ಯೆ ಅಥವಾ ಅವರಿಂದ ವಿರೋಧಗಳು ಸಹ ಉಂಟಾಗುವ ಸಾಧ್ಯತೆಗಳಿದೆ. ಜೊತೆಗೆ ರೈತಾಪಿ ವರ್ಗದವರಿಗೆ ಇವತ್ತಿನ ದಿವಸದಲ್ಲಿ ಉತ್ತಮ ಲಾಭಗಳನ್ನು ಸಹ ನೋಡುವಂತಹ ಶುಭ ದಿವಸವಾಗಿರುತ್ತೆ. ಮೇಷರಾಶಿಯವರಿಗೆ ಇವತ್ತಿನ ದಿನಮಾನದಲ್ಲಿ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಲಕ್ಷ್ಮೀನಾರಾಯಣ ಸ್ತೋತ್ರ ಪಠಣ ಒಳಿತು. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದವರಿಗೆ ಕೆಲಸ ಕಾರ್ಯಗಳಲ್ಲಿ ಅಲ್ಪ ಆಯಾಸ ಮತ್ತು ಒತ್ತಡಗಳಿದ್ರೂ ಸಹ ನಿಮಗೆ ಎಲ್ಲ ಕೆಲಸಗಳನ್ನು ತುಂಬ ಓಪನ್ ಆಗಿ ಬ್ರೈಟ್ನೆಸ್, ನಾನು ಹೀಗೆ ಮಾಡ್ತೀನಿ ಅನ್ನೋಂಥ ಒಂದು ಹೊಸ ಛಾಪನ್ನು ಮೂಡುವಂತಹ ಕೆಲಸ ಕಾರ್ಯಗಳನ್ನು ನೀವು ಯಶಸ್ಸಲ್ಲಿ ನೀವು ನಿಮ್ಮ ಹೆಸರನ್ನು ಗುರುತಿಸಿಕೊಳಿಸ್ತೀರಿ. ಯಾಕೆಂದ್ರೆ ಇವತ್ತಿನ ದಿವಸದಲ್ಲಿ ನಿಮ್ಮ ಹೆಸರು ಎಲ್ಲರಿಗೂ ಗುರುತಾಗುವಂತಹ ದಿವಸವಾಗಿರುತ್ತೆ. ಆದರೆ ಮಾಡುವ ಕೆಲಸ ಜವಾಬ್ದಾರಿಯಿಂದ ಮಾಡಿ. ಜೊತೆಗೆ ದೂರ ಪ್ರಯಾಣದಲ್ಲಿ ಲಾಭಾಂಶವೂ ಸಹ ನೋಡಬಹುದು. ನೀವು ಇಲ್ಲಿಂದ ಬೇರೆ ಕಡೆ ಹೋಗ್ತಾ ಇದ್ದೀರಿ ಅಂದ್ರೆ ಆಯಾಸ ಇಲ್ಲದೆ ಹೋಗಿರೋದು ಒಂದು ಲಾಭಾಂಶನೇ ಆಗಿರುತ್ತೆ ಈ ದಿವಸಗಳಲ್ಲಿ. ಯಾಕೆಂದ್ರೆ ಈ ದಿವಸಗಳಲ್ಲಿ ನೀವು ಕಂಡುವಂತಹ ಸ್ವಲ್ಪ ದೂರ ಪ್ರಯಾಣ ಮಾಡಿದ್ರೆ ಕೈ ಕಾಲುಗಳೆಲ್ಲ ಪೇನ್ ಬರುತ್ತೆ, ಸರ್ವೇ ಸಾಮಾನ್ಯ. ಆದರೆ ಹಣಕಾಸು ವಿಚಾರದಲ್ಲೂ ವ್ಯಾವಹಾರಿಕವಾಗಿ ಹೋಗೋರಿಗೆ ಲಾಭದ ದಿನಮಾನವಾಗಿರುತ್ತೆ. ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ಯಾವುದೇ ವಿಷಯಗಳನ್ನು ಯೋಚನೆ ಮಾಡದೆ ದುಡುಕಾಗಿ ನೀವು ಹಣ ಹಾಕುವಂಥದ್ದು, ಮೊದಲಾಗಿ ಮಾತಾಡೋಂಥದ್ದು, ನಿಮ್ಮ ವರ್ತನೆಗಳಿಗೆ ನಿಮಗೆ ಒಂದು ಸ್ವಲ್ಪ ಬೇಸರ ಆಗುತ್ತೆ. ಹಾಗಾಗಿ ಕೂಲಂಕುಷವಾಗಿ ನೀವು ಪರಿಗಣನೆ ಮಾಡಿ ಮಾತಾಡುವುದು, ನಿಮ್ಮ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ನಿಮಗೆ ಒಳಿತು. ಇಲ್ಲವಾದರೆ ನಿಮಗೆ ಎಚ್ಚರಿಕೆಯಾಗಿ ಹೇಳ್ತಿಬೇಕಾಗಿದ್ರೆ ನೀವು ಆ ವಿಚಾರಗಳಿಗೆ ಹೋಗದೇ ಇರದೆ ಒಳಿತು. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ 4, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ರಾಮತಾರಕ ಮಂತ್ರ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈ ಮಂತ್ರವನ್ನು ಪಠನೆ ಮಾಡೋದ್ರಿಂದ ನಿಮಗೆ ಎಲ್ಲ ಕಷ್ಟಗಳು ನಿವಾರಣೆ ಆಗಲಿದೆ. ಒಳಿತಾಗಲಿ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಧನ ನಷ್ಟವಾಗುವ ಸೂಚನೆಗಳು ನಿಮಗೆ ಯಥೇಚ್ಛವಾಗಿ ಕಂಡುಬರುತ್ತೆ. ನೀವು ಯಾವುದೇ ಕೆಲಸ ಕಾರ್ಯಗಳಲ್ಲಿ ವ್ಯವಹಾರಗಳಲ್ಲಿ ನೀವು ಹಾಕ್ತಿದ್ರೆ ಇವತ್ತು ಇದಿಷ್ಟು ನಾನು ಮಾಡೋಕ್ಕಾಗಲ್ಲ ಅಂದ್ರೂ ನೀವು ಹಣವನ್ನು ಹಾಕ್ತೀರಿ. ಅತಿ ಆಸೆಯಾಗಿ ಮಾಡುವಂತಹ ಇವತ್ತಿನ ದಿನದಲ್ಲಿ ನಿಮಗೆ ಸ್ವಲ್ಪ ನಷ್ಟ ಮಾಡಿಕೊಳ್ಳುವಂತಹ ಸಂದರ್ಭಗಳು ಜಾಸ್ತಿ ಬರುತ್ತೆ. ಮತ್ತು ಬಂಧು ಮಿತ್ರರಿಗೆ ಮನಸ್ತಾಪಗಳು, ನಿಮ್ಮಿಂದ ಕೆಲವೊಂದು ಮಾತುಗಳು ನಿಮ್ಮ ಕುಟುಂಬದವರಲ್ಲಿ ಒಡಕನ್ನು ತಂದುವಂತಹ ವಿಷಯವಾಗಿರುತ್ತೆ. ಹಾಗಾಗಿ ಯಾವುದೇ ವಿಷಯಗಳನ್ನ ನೀವು ತಿಳಿಸೋಕ್ಕಿಂತ ಮೊದಲು ನಾನು ತಿಳಿಸ್ತಾ ಇರೋದು ಕರೆಕ್ಟ್ ಆಗಿದೆಯಾ ಇಲ್ಲ ನಾವು ಹೇಳೋದೇ ಬೇಡ, ಸುಮ್ಮನೆ ಬಿಡಿ ಮನಸ್ಸಲ್ಲಿ ಇಟ್ಟುಕೊಂಡು. ಹಾಗಾಗಿ ಎಲ್ಲ ವಿಶ್ವಾಸದಲ್ಲಿ ನೀವು ಎಲ್ಲರಂತೆ ಅವರವರಂತೆ ಇವರಿವರಂತೆ ಹೇಳುವ ಹಾಗೆ ನೀವು ನೀವಾಗಿರ್ತೀರ. ಜೊತೆಗೆ ನಿಮ್ಮ ಕುಟುಂಬದಲ್ಲಿ ಸ್ವಲ್ಪ ಅಶಾಂತಿಗಳಿದ್ರೆ ಅದು ತಿಳಿಯಾಗುವಂತಹ ಸಂದರ್ಭವಾಗಿರುತ್ತೆ.
ಮತ್ತು ಹೊಸ ಸ್ನೇಹ, ಹೊಸ ವಿಶ್ವಾಸಗಳು. ನಿಮಗೆ ಹೊಸ ವಿಶ್ವಾಸಗಳಲ್ಲಿ ಜನಗಳು, ವ್ಯಕ್ತಿಗಳು, ಹೊಸ ಪರಿಚಯಗಳಾಗುತ್ತೆ. ಇದರಿಂದ ನಿಮಗೆ ತುಂಬ ಅನುಕೂಲಗಳು ಸಹ ಕಂಡುಬರುತ್ತೆ. ಉದ್ಯೋಗಸ್ಥರಿಗೆ ಮೇಲಧಿಕಾರಿಗಳಿಂದ ಪ್ರಶಂಸೆಗಳು ಕೂಡ ನಿಮಗೆ ಈ ದಿವಸದಲ್ಲಿ ಕಂಡುಬರುತ್ತೆ. ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ಇರತಕ್ಕದ್ದು. ಇವತ್ತಿನ ದಿನಮಾನದಲ್ಲಿ ಶುಭ ಸಂಖ್ಯೆ 6, ಶುಭವರ್ಣ ಬಿಳಿ. ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠನೆ ಒಳಿತು. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದವರಿಗೆ ಸಾಮಾಜಿಕ ಕ್ಷೇತ್ರದಲ್ಲಿ ಇರುವಂಥವರಿಗೆ ನಿಮಗೆ ಯಾವುದೇ ಹೆಸರುಗಳಿದ್ರೂ ಸಹ ನಿಮ್ಮನ್ನು ಕೆಲವೊಂದು ಪಟ್ಟಿಗಳಲ್ಲಿ ಬಿಡುವಂಥದ್ದು. ನೀವು ಸಾಮಾಜಿಕ ಸುಧಾಕರ ಆಗಿರ್ಬೋದು, ಗೌರವಾನ್ವಿತ ಕೆಲಸಗಳನ್ನ ಮಾಡಿರ್ಬೋದು, ನನ್ನ ಕರೀಲಿಲ್ವಲ್ಲ, ನನ್ನನ್ನು ಇವತ್ತು ಇದಕ್ಕೆ ನನ್ನ ಇನ್ವೈಟ್ ಮಾಡಲಿವಲ್ಲ ಅಂತ ಗೊತ್ತಿದ್ದವರೇ ನಿಮ್ಮನ್ನು ಮರು ಮಾಡಿಕೊಂಡು ಸುಮ್ಮನಾಗ್ಬಿಡ್ತಾರೆ. ಹಾಗಾಗಿ ನೀವು ಅವರ ಹತ್ರ ಯಾವುದೇ ವಿರೋಧಗಳನ್ನು ಕಟ್ಕೊಳ್ಳೋದ್ರಲ್ಲಿ ಉಪಯೋಗ ಇಲ್ಲ. ಜೊತೆಗೆ ನಿಮಗೆ ಇವತ್ತಿನ ದಿವಸದಲ್ಲಿ ಋಣ ಅಂದರೆ ನೀವು ಯಾವುದೇ ಸಾಲಗಾರರಾಗಿದ್ದರೆ ಅಥವಾ ನಿಮಗೆ ಯಾವುದೇ ಬರೋದಿದ್ರೆ ಹಣ, ಎರಡೂ ಸುಧಾ ಇವತ್ತಿನ ದಿನದಲ್ಲಿ ಮುಕ್ತವಾಗಿರ್ತೀರಿ. ಜೊತೆಗೆ ವ್ಯಾಪಾರದಲ್ಲಿ ಉತ್ತಮ ಬೆಳವಣಿಗೆಗಳು ಕಂಡುಬರುತ್ತೆ. ಮನೆ ಕುಟುಂಬದವರಲ್ಲಿ ಶಾಂತಿ ವಾತಾವರಣವಿರುತ್ತೆ. ಮತ್ತು ಪಾನೀಯದಾರರಿಗೆ ಮತ್ತು ವಾಹನ ಚಾಲಕರಿಗೆ, ಮಧ್ಯಮ ವಾಹನ ಚಲಾವಣೆ ಮಾಡುವಂಥವರು ಎಚ್ಚರಿಕೆಯಿಂದ ಇರಬೇಕು. ಇವತ್ತಿನ ದಿವಸದಲ್ಲಿ ಶುಭ ಸಂಖ್ಯೆ 5, ಶುಭವರ್ಣ ಶ್ವೇತವರ್ಣ. ಪರಿಹಾರವಾಗಿ ವಿಷ್ಣು ಅಷ್ಟೋತ್ತರ ಪಠನೆ ಒಳಿತು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇವತ್ತಿನ ಯಾವುದೇ ವ್ಯವಹಾರಗಳಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್, ಗೊಂದಲಮಯ ವಾತಾವರಣದಲ್ಲಿ ನೀವು ವ್ಯವಹಾರನ ಮಾಡೋಕೆ ಹೋಗ್ತೀರಾ. ಇದರಿಂದ ನಿಮಗೆ ಹಣಕಾಸು ಜೊತೆಗೆ ಮೋಸ ಹೋಗುವಂಥದ್ದು, ಬೇರೆಯವರಿಂದ ನೀವು ಮೋಸ ಹೋಗುವಂಥದ್ದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು. ಉದ್ಯೋಗಸ್ಥರಿಗೆ ಸ್ವಲ್ಪ ಕಿರಿಕಿರಿ. ನೀವು ಯಾವುದೇ ಉದ್ಯೋಗ ಸ್ಥಳದಲ್ಲಿದ್ದವರಿಗೆ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಬೇಜಾರು ಮಾಡಿಕೊಂಡು ಕಿರಿಕಿರಿ ಇರುವಂತಹ ಸಂದರ್ಭಗಳಿಗೆ ತಕ್ಕ ಮಟ್ಟಿಗೆ ನೀವು ಏನು ಮಾಡಬೇಕು ಅಂದರೆ ಕೆಲಸ ಕಡೆ ಗಮನ ಕೊಟ್ಟು ನಿಮ್ಮ ಕೆಲಸ ಮಾಡಿ. ನಿಮಗೆ ಕಿರಿಕಿರಿ ಇದ್ರೂ ಸಹ ನಿಮ್ಮ ಕೆಲಸದಲ್ಲಿ ನೀವು ಯಶಸ್ಸನ್ನು ಕಾಣಬಹುದು. ಜೊತೆಗೆ ಮೇಲಧಿಕಾರಿಗಳಿಗೆ ಪ್ರಶಂಸೆಗೆ ಸಹ ಒಳಗಾಗುವಂಥ ದಿನಮಾನವಾಗಿರುತ್ತೆ. ಜೊತೆಗೆ ಈ ದಿವಸದಲ್ಲಿ ಆಹಾರ ಪದಾರ್ಥಗಳು, ವಿಶೇಷ ಭೋಜನಗಳು ಅಥವಾ ಔತಣ ಊಟಗಳಿಗೆ ನೀವು ಸೇರುವಂತಹ ಸಂದರ್ಭಗಳಿರುತ್ತೆ. ಹಾಗಾಗಿ ನಿಮ್ಮ ಕುಟುಂಬದವರೊಂದಿಗೆ ತುಂಬಾ ವಿಶೇಷವಾದ ಆನಂದಮಯವಾದ ದಿನಮಾನ ನೋಡಬಹುದು. ವ್ಯವಹಾರಸ್ಥರು ನೂತನ ಕೆಲಸ ಮಾಡುವಂಥವರಿಗೆ ಇವತ್ತಿನ ದಿವಸ ಶುಭವಾಗಿರುತ್ತೆ. ಆದರೆ ಎಚ್ಚರಿಕೆಯಿಂದ ಮಾಡೋದು ಉತ್ತಮ. ಶುಭ ಸಂಖ್ಯೆ 6, ಶುಭವರ್ಣ ಬಿಳಿ. ಪರಿಹಾರವಾಗಿ ತ್ರಯಂಬಕೇಶ್ವರ ಆರಾಧನೆ ಒಳಿತು. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಿಂ ವಂದನಾಂ ಮೃತ್ಯೋರ್ಮುಕ್ಷಿ ಯಮಾಮೃತಾತ್. ಈ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಶುಭವಾಗತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನದವರಿಗೆ ಇಂದು ನಿಮಗೆ ಆದಾಯ ಮತ್ತು ಖರ್ಚು ಎರಡಕ್ಕೂ ಒಂದಕ್ಕೊಂದು ಸಂಬಂಧನೇ ಇರೋದಿಲ್ಲ. ನಿಮಗೆ ಆದಾಯ ಕಮ್ಮಿ ಇದ್ದರೆ ಖರ್ಚು ಜಾಸ್ತಿ ಮಾಡ್ಕೊಂಡಿರ್ತೀರಾ. ಹಾಗಾಗಿ ಎಲ್ಲ ಲಕ್ಷಣಗಳಲ್ಲೂ ಹಿಡಿತದಲ್ಲಿ ಖರ್ಚು ಮಾಡೋದು ಒಳಿತು. ಜೊತೆಗೆ ನಿಮ್ಮ ದೈಹಿಕ ಆರೋಗ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗುವ ಸಾಧ್ಯತೆ. ಚೆನ್ನಾಗೇ ಇರ್ತೀರಾ, ತುಂಬ ಆರೋಗ್ಯವಾಗಿರೋಂಥವರು ಸ್ವಲ್ಪ ಸುಸ್ತಾಗುವಂಥದ್ದು ಅಥವಾ ವಾಹನಗಳ ಚಲಾವಣೆ ಮಾಡಿಕೊಂಡು ಅಥವಾ ಆಯಾಸ ಮಾಡಿಕೊಂಡು ಬೇಡದಿರೋ ವಿಚಾರಗಳಿಗೆ ನೀವು ತಲೆ ಕೆಡಿಸ್ಕೊಂಡು ಆಯಾಸ ಮಾಡುವಂತಹ ದಿನಮಾನದಲ್ಲಿ ನೀವು ಅನುಭವಿಸ್ತೀರಾ. ಜೊತೆಗೆ ವ್ಯಾಪಾರ, ವೃತ್ತಿ, ಕ್ಷೇತ್ರ ಯಾವುದೇ ಕೆಲಸಗಳಲ್ಲೂ ನಿಮಗೆ ಶುಭ ಫಲಗಳು ಕಂಡು ಬರೋದಿಲ್ಲ. ಹೇಗಿದೆ ಹಾಗೆಯೇ ಇರುತ್ತೆ. ನಿಮ್ದು ಯಾವುದೇ ಬೆಳವಣಿಗೆಗಳು ಕಾಣಬರೋದಿಲ್ಲ. ಹಾಗಾಗಿ ಮುನ್ನೆಚ್ಚರಿಕೆಯಿಂದ ನೀವು ಹೊಸ ಕೆಲಸಗಳಿಗೆ, ಬೇರೆಯವರ ವಿಚಾರಗಳಿಗೆ ತಲೆ ಹಾಕೋದ್ರಿಂದ ಈ ದಿನಮಾನ ಒಳಿತಲ್ಲ. ಇವತ್ತಿನ ದಿವಸದಲ್ಲಿ ಶುಭ ಸಂಖ್ಯೆ ಬಂದು 9, ಶುಭವರ್ಣ ಕೇಸರಿ. ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠನೆ ಕೇಳೋದ್ರಿಂದ ಒಳಿತು. ಸಾಧ್ಯವಾದರೆ ಹೇಳಿ, ಇಲ್ಲಾಂದ್ರೆ ಕೇಳೋದ್ರಿಂದನೂ ಸಹ ಶುಭವಾಗತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಮನೆಯಲ್ಲಿ ಕಲಹದ ವಾತಾವರಣಗಳು, ಜೊತೆಗೆ ದಾಂಪತ್ಯಗಳಲ್ಲಿ ಕಲಹಗಳು ಹೆಚ್ಚಾಗುವ ಸೂಚನೆಗಳಿರುತ್ತೆ. ನೀವು ಬೇರೆ ವಿಚಾರಗಳಿಗೆ ಅಥವಾ ನಿಮ್ಮ ವಿಚಾರಗಳನ್ನು ಬೇರೆಯವ್ರ ಹತ್ರ ಹೇಳಿ ಆ ವಿಚಾರಗಳನ್ನು ಕಲಹ ಮಾಡಿಕೊಂಡು ಗೊಂದಲ ಮಾಡಿಕೊಳ್ಳುವಂತಹ ಇವತ್ತಿನ ದಿವಸದಲ್ಲಿ ನೀವು ಮಾತುಕತೆಗಳನ್ನು ನೀವು ಬೇರೆಯವರಿಂದ ಕೇಳೋದು ಬೇಡ. ನಿಮಗೆಷ್ಟು ತಿಳಿದಿರುತ್ತೋ ಅಷ್ಟನ್ನು ಸಮಂಜಸವಾಗಿ ನೀವು ನಿಮ್ಮ ಕುಟುಂಬದವರು ಮಾತಾಡೋದ್ರಿಂದ ಸ್ವಲ್ಪ ಕಲಹಗಳು ಕಡಿಮೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಮತ್ತೆ ಅನಗತ್ಯವಾದ ವಿಚಾರಗಳಲ್ಲಿ ನಿಮಗೆ ಇದನ್ನ ಬಿಟ್ಟು ನಿಮಗೆ ಗೊತ್ತಿಲ್ಲದರ ವಿಚಾರಗಳಿಗೆ ನೀವು ಕೈ ಹಾಕೋದ್ರಿಂದ ನೀವು ಬೇರೆಯವರ ಅಪನಿಂದನೆಗಳಿಗೆ ಗುರಿ ಆಗ್ತೀರಿ. ಇದು ಬೇಕಾಗಿತ್ತ ಇವನಿಗೆ, ಈ ಕೆಲಸ ಇವರಿಗೆ ಬೇಕಾಗಿತ್ತ ಇವರಿಗೆ ಅಂತ ಹೇಳುವಂತಹ ನೀವು ಅಪನಿಂದನೆಗಳಿಗೆ ಗುರಿಯಾಗುವಂತಹ ಇವತ್ತಿನ ದಿವಸದಲ್ಲಿ ನಿಮ್ಮ ಕುಟುಂಬದವರ
ಯೋಗಕ್ಷೇಮ, ಅವರ ಮನಸ್ಥಿತಿಗಳಿಗೆ ನೋವಾಗದಂತೆ ನಡ್ಕೊಳ್ಳುವಂಥದ್ದು ಉತ್ತಮವಾಗಿರುತ್ತೆ. ಜೊತೆಗೆ ವ್ಯವಹಾರಗಳಲ್ಲಿ, ಕೃಷಿಕರಿಗೆ ವ್ಯವಹಾರಗಳಲ್ಲಿ ನೀವು ಅತ್ಯಂತ ಎಚ್ಚರಿಕೆಯಿಂದ ವ್ಯವಹಾರ ಮಾಡೋದು ಒಳಿತು. ಆದರೆ ಹೈನುಗಾರಿಕೆ ಇರುವಂಥವರು, ಯಾರೇ ರೈತಾಪಿ ವರ್ಗದವರು ಹೈನುಗಾರಿಕೆ ಮಾಡುವಂಥವರಿಗೆ ಲಾಭಾಂಶ ದಿನಮಾನವಾಗಿರುತ್ತೆ. ನೀವು ತರೋದಿರ್ಬೋದು ಅಥವಾ ಕೊಡೋದಿರ್ಬೋದು, ಅಥವಾ ನೀವು ಯಾವುದೇ ಕೆಲಸಗಳು ಮಾಡೋ ರೈತಾಪಿ ವರ್ಗದವರಿಗೆ ಲಾಭಾಂಶ ದಿನಮಾನವಾಗಿರುತ್ತೆ. ಶುಭವಾಗಲಿ. ಈ ದಿವಸದಲ್ಲಿ ಶುಭ ಸಂಖ್ಯೆ 1, ಶುಭವರ್ಣ ಕೇಸರಿ. ಪರಿಹಾರವಾಗಿ ಹನುಮಾನ್ ಚಾಲೀಸ ಪಠಣೆ ಒಳಿತು. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರಿಗೆ ನಿಮಗೆ ವ್ಯವಹಾರ ವಿಚಾರಗಳಲ್ಲಿ ಲಾಭಾಂಶಗಳು ನೀವು ಅನ್ಕೊಂಡೇ ಇರೋದಿಲ್ಲ. ಯಾವುದೇ ವ್ಯವಹಾರಗಳು ನಿಮ್ಗೆ ಗೊತ್ತಿಲ್ಲದ ವ್ಯವಹಾರಗಳು ಕೈ ಹಾಕ್ಬಿಟ್ಟಿರ್ತೀರಿ, ನಿಮಗೆ ಇದರಲ್ಲಿ ಲಾಭಾಂಶಗಳಾಗಿರುತ್ತೆ. ಮತ್ತೆ ಆರೋಗ್ಯದಲ್ಲಿ ತಕ್ಕ ಮಟ್ಟಿಗೆ ಎಲ್ಲ ಅನಾರೋಗ್ಯಗಳು ದೂರಾಗಿ ಆರೋಗ್ಯದ ಕಡೆ ತುಂಬಾ ಯಶಸ್ಸನ್ನು ಕಾಣ್ತೀರಿ. ವೃದ್ಧಾಪ್ಯದಲ್ಲಿರುವಂಥವರಿಗೆ ದೇಹ ಅರುಳಿಯಾಗಿ ಕಂಡುಬರುತ್ತೆ. ಜೊತೆಗೆ ಉದ್ಯೋಗ ಇಲ್ಲದವರಿಗೆ ಹೊಸ ಉದ್ಯೋಗಗಳು ಪ್ರಾಪ್ತಿಯಾಗುತ್ತೆ. ಜೊತೆಗೆ ಈ ದಿವಸದಲ್ಲಿ ಪಿತ್ರಾರ್ಜಿತ ಆಸ್ತಿಗಳು, ಅಂದ್ರೆ ನಿಮಗೆ ಇರುವಂತಹ ಮೂಲ ಆಸ್ತಿಗಳು ನಿಮಗೆ ಕರೆದು ನಿಮ್ಮದೇನಿದೆ ನೀವು ತಗೊಳ್ಳಿ ಅಂತ ಹೇಳುವಂತಹ ಕೆಲವೊಂದಷ್ಟು ವಿಚಾರಗಳು ಬಗೆಹರಿಯುತ್ತೆ. ಮೂಲಧನ ಸಹಾಯ, ಅಂದ್ರೆ ನಿಮಗೆ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಅಥವಾ ನೀವು ಯಾವತ್ತೋ ಒಂದು ದಿನ ಕೊಟ್ಟಂತಹ ಹಣ, ಇಲ್ಲ ಯಾವತ್ತೋ ಒಂದು ದಿನ ನೀವು ಹಾಕಿರುವಂತಹ ಇನ್ವೆಸ್ಟ್ಮೆಂಟ್ ಇವತ್ತಿನ ದಿವಸದಲ್ಲಿ ನಿಮಗೆ ಮೂಲಧನವಾಗಿ ನಿಮಗೆ ಕ್ರೋಢೀಕರಣವಾಗುತ್ತೆ. ವಾಹನದಲ್ಲಿ ಎಚ್ಚರಿಕೆಯಿಂದ ಓಡಾಡತಕ್ಕದ್ದು. ವಾಹನದಲ್ಲಿ ನೀವು ಬೇರೆಯವರ ಕೈಲಿ ಗಮನ ಇಲ್ಲ, ನಿಮ್ಮ ಕೈಲಿ ಗಮನ ಅಲ್ಲ, ಬೇರೆ ಕಡೆ ಗಮನ ಅಲ್ಲ, ನಿಮ್ಮ ಗಮನ ವಾಹನದಲ್ಲಿ ನಿಮ್ಮ ಸ್ಥಳ ಹೋಗುವ ತನಕ ಎಚ್ಚರಿಕೆಯಿಂದ ಇರಿ. ಇವತ್ತಿನ ದಿವಸದಲ್ಲಿ ಶುಭ ಸಂಖ್ಯೆ 4, ಶುಭವರ್ಣ ಕೆಂಪು. ಪರಿಹಾರವಾಗಿ ಶ್ರೀ ರಾಮತಾರಕ ಮಂತ್ರ ಪಠನೆ ಮಾಡೋದು ಒಳಿತು. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿ, ಧನಸ್ಸು ಲಗ್ನದವರಿಗೆ ಬಂಧು ಮಿತ್ರರಿಂದ ಒಂದಿಷ್ಟು ಭಿನ್ನಾಭಿಪ್ರಾಯಗಳು ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ. ನಿಮ್ಮ ಕುಟುಂಬದವರು ಅಥವಾ ನಿಮ್ಮ ದೂರ ಸಂಬಂಧಿಗಳಿಂದ ನಿಮಗೆ ಅಪನಿಂದನೆಗಳಿಂದ ಒಂದಿಷ್ಟು ಭಿನ್ನಾಭಿಪ್ರಾಯಗಳು ನಿಮ್ಮ ಮೇಲೆ ಇವತ್ತು ಗುರಿಯಾಗಿರ್ತೀರಿ. ಮತ್ತೆ ನೀವು ಮಾಡುವ ಪ್ರತಿ ಕೆಲಸ ಕಾರ್ಯಗಳು ಎಲ್ಲರಿಗೂ ಬೇರೆ ತರ ಕಾಣುತ್ತೆ, ನಿಮಗೆ ಅದು ಪಾಸಿಟಿವ್ ಕಾಣ್ತಾ ಇರುತ್ತೆ. ನೀವು ಬೇರೆಯವರಿಗೆ ಇದು ಸಮಸ್ಯೆಗಳು, ಇದೇನಕ್ಕೆ ಮಾಡಕ್ ಹೋಗ್ತಾ ಇದ್ದಾನೆ, ನಮ್ಗೆ ಗೊತ್ತಿತ್ತು ನೀ ಕೆಲಸ ಮಾಡ್ಕೊಂತಾನೆ ಅಂತ ಎಲ್ಲ ಹೇಳಿದ್ರೆ ಇದರಿಂದ ನಾನು ಲಾಭದಾಯಕವಾಗಿರ್ತೀನಿ ಅನ್ನೋ ಮನಸ್ಥಿತಿ ನಿಮ್ಮದಾಗಿರುತ್ತೆ. ಜೊತೆಗೆ ಇವತ್ತಿನ ದಿವಸದಲ್ಲಿ ಬೇಡದರ ವಿಚಾರಗಳಿಂದ ಸ್ನೇಹಿತರು, ಸಂಬಂಧಿಕರು ಅಥವಾ ಹಿತೈಷಿಗಳು ಬೇರೆಯವರ ಕೆಲಸಕ್ಕೆ ದೂರ ಪ್ರಯಾಣ ಹೋಗುವ ಸಾಧ್ಯತೆಗಳಿರುತ್ತೆ. ಜೊತೆಗೆ ಆ ಸಂದರ್ಭಗಳಲ್ಲಿ ತಾಪತ್ರಯಗಳು ಅಂದ್ರೆ ಅಡೆಚಣೆಗಳು ಜಾಸ್ತಿ ಆಗಿರೋದ್ರಿಂದ ನಿಮಗೆ ನಿಮ್ಮ ಕೈಯಲ್ಲಿ ಅದು ಪರಿಹಾರ ಮಾಡೋ ಕೆಲಸಗಳಾಗಿದ್ರೆ ಹೋಗಿ, ಇಲ್ಲವಾದರೆ ನಿಮಗೆ ಆ ಜವಾಬ್ದಾರಿಯನ್ನು ಬಿಟ್ಟು ನಿಮ್ಮ ಕೆಲಸಗಳನ್ನು ಮಾಡೋದು ಒಳಿತು. ಜೊತೆಗೆ ಇವತ್ತಿನ ದಿವಸದಲ್ಲಿ ಹಣ ಕಳುವಾಗುವ ಸಾಧ್ಯತೆಗಳು, ನಿಮ್ಮ ಪರ್ಸ್ ಆಗಿರ್ಬೋದು ಅಥವಾ ಕುಟುಂಬದಲ್ಲಾಗಿರ್ಬೋದು ಅಥವಾ ಬೇರೆಯವರು ನಿಮ್ಮ ಮನೆಗಳಿಗೆ ಕೆಲವೊಂದು ಬಾರಿ ನಿಮ್ಮ ಒಂದು ಲೇಜಿನೆಸ್, ನಿಮ್ಮ ಪ್ರತಿನಿತ್ಯ ಆಗು ಹೋಗುಗಳನ್ನ ತಿಳಿದುಕೊಂಡಿರೋರು ಕಳುವಾಗುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ದಿವಸದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಇರತಕ್ಕದ್ದು. ಇವತ್ತಿನ ಶುಭ ಸಂಖ್ಯೆ ಬಂದು 8, ಶುಭವರ್ಣ ನೀಲಿ. ಪರಿಹಾರವಾಗಿ ಶಿವ ದರ್ಶನ ಮಾಡೋದ್ರಿಂದ, ಶಿವಾಲಯ ದರ್ಶನಕ್ಕೆ ಹೋಗಿ ಬರೋದ್ರಿಂದ ಶುಭದಾಯಕವಾಗಿರುತ್ತೆ. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ಸ್ವಲ್ಪ ಇವತ್ತಿನ ದಿವಸದಲ್ಲಿ ನೀವು ಮಾಡಿರುವಂತಹ ಸಾಲದ ಒತ್ತಡಗಳು ಜಾಸ್ತಿ ಇರುತ್ತೆ. ಋಣಭಾರಗಳಲ್ಲಿ ನಿಮಗೊಂದಷ್ಟು ಮಾನಸಿಕ ತೊಂದರೆಗಳು ಜಾಸ್ತಿ ಆಗಿರುತ್ತೆ. ಆದಂಥ ಸಂದರ್ಭಗಳಿದ್ದಂಥವರು ವಿಮುಕ್ತರಾಗುವಂತಹ ಇವತ್ತಿನ ಶುಭದಾಯಕವಾದ ದಿನವನ್ನು ನೋಡಬಹುದು. ಅಂದ್ರೆ ಯಾವುದೋ ಒಂದು ಸಮಸ್ಯೆಗಳಲ್ಲಿ ತುಂಬಾ ಟಾರ್ಚರ್ ಆಗ್ತಾ ಇರುತ್ತೆ, ಎಷ್ಟೊತ್ತಿಗಪ್ಪ ಇವ್ರು ಕೊಟ್ಬಿಡೋಣ ಅನ್ನೋಂಥದ್ದು. ಇವತ್ತಿನ ದಿವಸದಲ್ಲಿ ಅದು ಕ್ಲಿಯರ್ ಆಗುತ್ತೆ. ಜೊತೆಗೆ ಸಂತಸದಿಂದ ನೀವು ಇವತ್ತಿನ ದಿವಸವನ್ನು ಕಾಣಬಹುದು. ಜೊತೆಗೆ ಹೈನುಗಾರಿಕೆಯಲ್ಲಿರುವಂಥವರು, ಯಾರು ಈ ರೈತಾಪಿ ವರ್ಗದವರು ಇರ್ತಾರೆ, ಪಶುಗಳ ಖರೀದಿಗಳಿಂದ ಅಂದ್ರೆ ಹೈನುಗಾರಿಕೆ ಮಾಡುವಂಥವ್ರು ಪಶು ತಕೊಳ್ಳೋದು, ಮಾರುವಂಥದ್ದು, ಇವರಿಗೆ ಅತ್ಯುತ್ತಮ ಧನ ಲಾಭಗಳನ್ನು ಸಹ ನೋಡಬಹುದು. ಈ ಕೈ ಬದಲಾವಣೆ ಮಾಡಿದಷ್ಟೇ ನಿಮಗೆ ಒಂದು ಒಳ್ಳೆ ಲಾಭಾಂಶಗಳಿರುತ್ತೆ. ನೀವು ಅದಕ್ಕೆ ಯಾವುದೇ ಶ್ರಮ ಇಲ್ಲದೆ ಇದ್ರೂ ಲಾಭಾಂಶವನ್ನು ನೋಡ್ಬೋದು. ಮತ್ತೆ ಪಶು ಆಹಾರ ಔಷಧಿ ಮಾರಾಟಗಾರರಿಗೆ ಸ್ವಲ್ಪ ಉತ್ತಮ ಲಾಭಗಳು ಕಂಡುಬರುತ್ತೆ. ಮಧ್ಯಮ ಅಲ್ಲ, ಉತ್ತಮ ಲಾಭಗಳು ಕಂಡುಬರುತ್ತೆ. ಜೊತೆಗೆ ಪಾನೀಯ ಮತ್ತೆ ಮಧ್ಯವರ್ತಿಗಳಿಗೆ ಅಂದ್ರೆ ರಸ್ತೆ ಬದಿ ವ್ಯಾಪಾರಿಗಳು, ಪಾನೀಯದಾರರಂಥವರು, ಜೊತೆಗೆ ಮಧ್ಯವರ್ತಿಗಳಿಗೆ ಇವತ್ತಿನ ದಿವಸದಲ್ಲಿ ಸಾಧಾರಣ ಲಾಭಗಳು ಸಹ ಕಂಡುಬರುತ್ತೆ. ಇವತ್ತಿನ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ಹನುಮಾನ್ ಚಾಲೀಸ ಪಠನೆ ಒಳಿತು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಪಿತ್ರಾರ್ಜಿತ ಆಸ್ತಿಯ
ಪಾಲುದಾರಿಕೆ ವಿಚಾರಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಯಾವುದೇ ಕೋರ್ಟು ಕಚೇರಿ ನ್ಯಾಯಾಲಯಗಳಲ್ಲಿರುವಂಥವರು ಅಥವಾ ಯಾವುದೇ ಬದಲಾವಣೆ ನಿಮಗೆ ಇರುವಂಥವರಿಗೆ ಸ್ವಲ್ಪ ಸಮಸ್ಯೆಗಳು ನಿವಾರಣೆಯಾಗಿ ನಿಮಗೆ ನಿಮ್ಮ ಕೈಗೆ ಸೇರುವಂಥ ಸಂದರ್ಭಗಳು ತುಂಬ ಯಥೇಚ್ಛವಾಗಿರುತ್ತೆ. ಲಾಭಾಂಶದ ದಿನ ಅಂತಲೂ ಹೇಳಬಹುದು. ಸಹೋದ್ಯೋಗಿಗಳಿಗೆ ಅಂದರೆ ನೀವು ಉದ್ಯೋಗದಲ್ಲಿರುವಂಥವರು ನಿಮ್ಮ ಜೊತೆ ಇರುವಂಥವರಿಗೆ ಸ್ವಲ್ಪ ವೈಮನಸ್ಸುಗಳು, ನಿಮ್ಮಲ್ಲೇ ವೈಮನಸ್ಸುಗಳು, ಇವರಿವರಿಗೆ ಎನ್ನುವಂಥ ಸಂದರ್ಭಗಳು ಜಾಸ್ತಿ ಕಂಡುಬರುತ್ತೆ. ಜೊತೆಗೆ ವ್ಯವಹಾರದಲ್ಲಿರುವಂಥವರಿಗೆ ಇವತ್ತಿನ ದಿನಮಾನದಲ್ಲಿ ಲಾಭಾಂಶದ ವಿಚಾರದಲ್ಲಿ ಸ್ವಲ್ಪ ಮಧ್ಯಮವರ್ತಿ ಲಾಭಾಂಶಗಳು ಕಂಡುಬರುತ್ತೆ. ಹೊಸದಾಗಿ ಶುರು ಮಾಡುವಂತಹ ಕೆಲಸ ಕಾರ್ಯಗಳು, ನೂತನವಾಗಿ ಮಾಡುವಂತಹ ಬಿಸ್ನೆಸ್ಸು ಅಥವಾ ಯಥೇಚ್ಛ ಮಾಡುವಂತಹ ಇನ್ವೆಸ್ಟ್ಮೆಂಟ್, ಭೂ ವ್ಯವಹಾರಗಳು ಲಾಭದಾಯಕವಾಗಿರುತ್ತೆ. ಇವತ್ತಿನ ದಿವಸ ಶುಭದಾಯಕವಾಗಿರುತ್ತೆ. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ನವಗ್ರಹಗಳ ಆರಾಧನೆ ಒಳಿತು. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ನಿಮಗೆ ಅತ್ಯುತ್ತಮ ಕಾರ್ಯ ಸಫಲತೆಗಳು ನಿಮಗೆ ಕಂಡುಬರುತ್ತೆ. ಎಷ್ಟೋ ದಿನಗಳಿಂದ ಒಂದೇ ಕೆಲಸಗಳನ್ನು ಮಾಡ್ಕೊಂಡು ಬಂದಿರ್ತೀರಿ, ಅದರಲ್ಲಿ ಯಾವುದೇ ಪಾಸಿಟಿವ್ ಇರಲ್ಲ. ನಿಮಗೆ ಈ ದಿವಸದಲ್ಲಿ ಸ್ವಲ್ಪ ಲಾಭಾಂಶ ಅಂದರೆ ನಿಮ್ಮನ್ನು ಪ್ರಶಂಸೆಗೆ ಒಳಗಾಗುವಂಥ ದಿನಮಾನವಾಗಿರುತ್ತೆ. ಕೆಲಸ ಕಾರ್ಯಗಳು, ನೀವು ಯಾವುದೇ ವೃತ್ತಿ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳಲ್ಲಿ ಹಣಕಾಸಿನ ಸ್ವಲ್ಪ ಸಮಸ್ಯೆಗಳು ಇದ್ರೂ ಸಹ ನೀವು ಅದರಿಂದ ಹೊರಗಡೆ ಬಂದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಹೆಸರನ್ನು ನೀವು ಮೇಲೆ ಚೂಣಿಯಲ್ಲಿ ತೋರಿಸ್ಕೊಳ್ಳುವಂಥ ಸಂದರ್ಭಗಳಾಗಿರುತ್ತೆ. ಹೀಗೆ ಇರುವಂತಹ ಸಂದರ್ಭದಲ್ಲಿ ದೀರ್ಘಕಾಲದ ಅನಾರೋಗ್ಯದಲ್ಲಿರುವಂಥವರು, ಮಕ್ಕಳು ಅಥವಾ ವೃದ್ಧರು ಇಬ್ಬರುಗಳಿಗೆ ತಿಳಿಸಿ, ಮಧ್ಯಮ ವಯಸ್ಕರಿಗಲ್ಲ, ಮಕ್ಕಳಲ್ಲಿ ಸ್ವಲ್ಪ ಅನಾರೋಗ್ಯ ತುಂಬ ದಿನಗಳಿಂದ ಇರುತ್ತೆ, ವಯಸ್ಸಾದವರಿಗಿರುತ್ತೆ, ಅದು ಸ್ವಲ್ಪ ಸಮಸ್ಯೆ ತಕ್ಕ ಮಟ್ಟಿಗೆ ಪರಿಹಾರ ಆಗಿರುತ್ತೆ. ಜೊತೆಗೆ ಹೃದಯ ಸಂಬಂಧಪಟ್ಟಂತಹ ಕಾಯಿಲೆ ಇರುವಂಥವರು ಎಚ್ಚರಿಕೆಯಿಂದ ಇರಬೇಕು. ಆರೋಗ್ಯದ ಕಡೆ ಗಮನ ಕೊಡೋದು ಒಳಿತು. ಇವತ್ತಿನ ದಿವಸದಲ್ಲಿ ಶುಭ ಸಂಖ್ಯೆ 9, ಶುಭವರ್ಣ ಶ್ವೇತವರ್ಣ. ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠನೆ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.